ಸರ್ ನಮ್ಮದು ಬ್ಯಾತ ಹೆಸರೇಟ ಹೋಬಳಿ ಬೆಂಗಳೂರು ತಾಲೂಕು ಯಲಹಂಕ ಹೋಬಳಿ ಯಲಹಂಕ ನಾರ್ತ್ ಗೊತ್ತಾಯ್ತಾ. ನಾವು 3 ವರ್ಷದಿಂದ ದಾಳಿಂಬ್ರಿಗೆ ಬಂದಿದ್ದೀವಿ. ಗೌಡ್ರೆ ನಿಮ್ಮ ಹೆಸರು? ಮುನಿ ಆಂಜನಪ್ಪ. ಬ್ಯಾತ ಮುನಿ ಆಂಜನಪ್ಪ. ಗೌಡ್ರೆ ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಗೌಡ್ರೆ ಇದನ್ನು? ಸರ್ ಇದು 3ನೇ ಬೆಳೆ, ಇದು 3.5 ವರ್ಷ ಆಗಿದೆ. ಗೌಡ್ರೆ ನೀವು ಅಂದರೆ ನೀವು ನಾನು ಕೇಳ್ತಂದ್ರೆ ಎಷ್ಟು ವರ್ಷದಿಂದ ನೀವು ಈ ದಾಳಿಂಬೆ ಬೆಳೆಗೆ ಬಂದ್ರಿ ನೀವು? 3 ವರ್ಷದಿಂದ ಎಲ್ಲ ಬೇರೆ ಕಡೆಯವರು ಬೆಳೆದಿದ್ರು ನಮ್ಮೂರಲ್ಲೇ. ಅವ್ರ ಹತ್ರ ಮಾಹಿತಿ ತಗೊಂಡು ನಾವು 3 ವರ್ಷ ಆಗದೆ. ಇದು 3ನೇ ಕಟಿಂಗ್. ಇದು ಮೂರನೇ ಬೆಳೆ ಇದು. ಅಂದ್ರೆ ನಿಮಗೆ ಆಲ್ರೆಡಿ ಇದು ಎರಡು ಸರಿ ಬೆಳೆ ತಗೊಂಡಿದ್ದೀರಾ? ಹೋಗಿದೆ ಆಚೆಗೆ ತಗೊಂಡಿದ್ದೀರಾ? 2 ಕಟಿಂಗ್ ಹೋಗಿದೆ. ಹಾಂ. ಗೌಡ್ರೆ ಯಾವ ಥರ ಗೌಡ್ರೆ ಈಗ ಇದಕ್ಕೆ ನೀರಲ್ಲಿ ಯಾವ ಥರ ಕೊಡ್ತೀರಾ ಏನು ಎಂತು? ಸರ್ ಇದಕ್ಕೆ ನೀರೇ ಬೇಕಿಲ್ಲ ಹೆಚ್ಚಾಗಿ. ಸುಮ್ಮನೆ ಸಾಕು ಸಾಲದಾಗ ನೀರಲ್ಲಿ ಬೆಳಿಬೇಕು ಇದನ್ನ. ಈ ಮಳೆಯಲ್ಲಿ ವಿಪರೀತ ಕೋಲ್ಡ್ ಆಗಿ ಭೂಮಿ ತಂಪಾಗಿ ಫುಲ್ ರೋಗ ಬರ್ತದೆ, ಕಪ್ಪು ಮಜ್ಜೆ ಬರ್ತದೆ, ಆಮೇಲೆ ಆಂಥ್ರಾಕ್ಸ್ ಬೀಳ್ತದೆ. ಅದಕ್ಕೆ ನಾವು ಬಿಸಿ ಕೊಡಂಗ ಪ್ಲಸ್ ಅದಕ್ಕೆ ಏನು ಟಚ್ ಆಗ್ತಿದ್ದಂಗೆ. ಆಮೇಲೆ ಸೊಳ್ಳೆ ಕಾಟ ಜಾಸ್ತಿ. ಈ ಕೋಲ್ಡ್ ಇದ್ದಂಗೆಲ್ಲ ಸೊಳ್ಳೆ ಬಂದು ಚುಸ್ತಾ ಇರ್ತದೆ. ಸೊಳ್ಳೆ ಇದ್ರೆ ಏನು ತೊಂದರೆ ಸರ್? ಈ ಕೈಯಲ್ಲಿ ಬಂದು ಚುಚ್ಬಿಟ್ಟು ಹೊರಟೋಗ್ತದೆ, ನಮಗೆ ಗೊತ್ತಾಗೋದೇ ಇಲ್ಲ. ಸೊಳ್ಳೆ ಅಂದ್ರೆ ಅದೊಂಥರ ದಪ್ಪ ಸೊಳ್ಳೆ ಇರ್ತದೆ. ಆ ಸೊಳ್ಳೆ ಬಂದು ಸುಮ್ಮನೆ ಚುಚ್ಬಿಟ್ಟು ಅಂದ್ರೆ ಈ ಕಾಯಿ ಹಂಗೇ ಇರ್ತದೆ, ಏನೂ ಆಗಿರಲ್ಲ, ಒಳಗಡೆ ಎಲ್ಲ ನೀರಾಗಿರ್ತದೆ. ಅಂದ್ರೆ ಹಣ್ಣು ಹಾಳಾಗುತ್ತೆ ಅಂತ ಹೇಳ್ತಾರೆ. ಹೊರಟಾಗಿರ್ತದೆ ಅದು ಚುಚ್ಚು ಅಂದ್ರೆ ಆ ಕಾಯಿ ವೇಸ್ಟೇ. ಬೇಸನಕಾಯಿ ವೇಸ್ಟ್ ಇದೆ. ಸೊಳ್ಳೆನೆ ನಮ್ಗ ಅಷ್ಟು ಔಷಧಿ ಹೊಡೆದು ಸ್ಪ್ರೇ ಮಾಡಿ ಹಂಗನು ಸೊಳ್ಳೆ ಬಂದೇ ಬರ್ತದೆ. ಸುತ್ತು ಏನಂದ್ರೆ ಹುಲ್ಲಿರ್ಬಾರ್ದು, ಏನು ನೀಟಾಗಿರ್ಬೇಕು. ಹುಲ್ಲಿದ್ದಷ್ಟು ಸೊಳ್ಳೆ ಜಾಸ್ತಿ. ಆಮೇಲೆ ಸೈಡ್ ನೆಟ್ಟು ಫುಲ್ ಸಣ್ಣ ನಟ್ಟು ಬಿಡಬೇಕು. ಸೊಳ್ಳೆ ಒಳಗೆ ಬರ್ತಿದ್ದಂಗೆ ಪ್ಲಸ್ ಮೇಲೆ ಸೊಳ್ಳೆ ಒಳಗೆ ಬರ್ತಿದ್ದಂಗೆ ಸೈಡ್ ಬಿಟ್ಕೊಂಡ್ರೆ ಗಾಳಿ ಏನು ಬೇರೆ ಕಡೆ ತೋಟಗಳ್ದು ರೋಗ ಬರ್ತಿದ್ದಂಗೆ ಸೈಡ್ ನಟ್ ಬಿಟ್ರೆ ಸ್ವಲ್ಪ ಸೇಫ್ಟಿ ಆಗಿರ್ತದೆ. ಗೌಡ್ರೆ ನಿಮ್ಮ ಪ್ರಕಾರ ನೀವು ಸುಮಾರು ಬೆಳೆಗಳು ಮಾಡಿದ್ದೀರಾ. ಹೌದು. ಈ ದಾಳಿಂಬೆ ಬೆಳೆ ನಿಮ್ಗೆ ನಿಮ್ಮ ಪ್ರಕಾರ ಒಳ್ಳೆ ಆದಾಯ ಅಂತೀರಾ? ಹೌದು, ಒಳ್ಳೆ ಆದಾಯ ಅಂತೀರಾ ಸರ್. ನಮ್ಗ ಇಷ್ಟು ವರ್ಷದಿಂದ ಬೇರೆ ಏನೇನೋ ಬೆಳೆದಿದ್ವಿ. ಹೀರೆಗಿಡ ಅಂತೆ, ಕೋಸ್ ಅಂತೆ, ಟೊಮೊಟೊ ಅಂತೆ, ಬೇಜಾನ್ ಬೆಳೆ ಬೆಳೆದಿದ್ವಿ. ನಾವು ಈ ತರ ಮುಂದಕ್ಕೆ ಬರಕ್ ಆಗಿರಲ್ಲ, ಒಂದು ಟ್ರಾಕ್ಟರ್ ತೆಗಿಯಕ್ ಆಗಿರಲ್ಲ, ಒಂದು ಯಾವ್ದಾರ ಮನೆ ಕಾರ್ಯ ಮಾಡಕ್ ಆಗಿರಲ್ಲ. ಆ ತರ ಚಿಲ್ಲರೆ ಬೆಳೆಯಲ್ಲಿ ಬೇಜಾನ್ ನಷ್ಟ ಆಗಿ ಅಧ್ವಾನ ಆಗಿದ್ವಿ. ದಾಳಿಂಬ್ರೆ ಬಂದ್ಮೇಲೆ ಸರ್ ನಮ್ಗೆ ದೇವ್ರು ಕೊಟ್ಟವನೆ ಸಂತುಷ್ಟ ಆಗಿ. ಅಂದ್ರೆ ಮಕ್ಕಳು ಮನೆಯಲ್ಲಿ ಎಳೆ ಸಣ್ಣ 1-2 ತಿಂಗಳು ಮಗು ಹೇಗಿರ್ತದ ಅದೇ ತರ ನೋಡ್ಕೊಂಡ್ರೆ ದಾಳಿಂಬ್ರೆ ಮಾತ್ರ ಚೆನ್ನಾಗಿ ನೋಡ್ಕೊಂಡೆ ಚಿನ್ನದಂತ ಬೆಳೆ ಅಂತೀರಾ? ಇದಂತ ಬೆಳೆ. ಇದ್ರಾಗ ಕಾಸು ಯಾವ್ದ್ರಾಗೂ ಆಗಲ್ಲ. ಇದಕ್ಕೆ ಶ್ರಮ ಪಡೋಂತ ಗಾಸಿ ಯಾವ್ದು ಆಗಲ್ಲ. ಅಷ್ಟು ಶ್ರಮ ಪಡಬೇಕು, ಅಷ್ಟೇ ಇಳುವರಿ ಅದೇ, ಅಷ್ಟೇ ನಮ್ಗ ಅಮೌಂಟ್ ಸಿಗ್ತದೆ. ಗೌಡ್ರೆ ನೀವೀಗ ಅಲ್ಲಿ ನಾವು ನೋಡಿದ ಗೊಬ್ಬರ ಎಲ್ಲ ತುಂಬ್ತಿದ್ರಲ್ಲ, ಹೌದು, ಆ ಗೊಬ್ಬರ ಎಲ್ಲ ಏನೇನು ಮಿಕ್ಸ್ ಮಾಡಿದ್ರಿ ಗೌಡ್ರ ಅದಕ್ಕೆ? ಸರ್ ಅದಾಗ 10 ತರ ಐಟಮ್ ನಾವು ಮಿಕ್ಸರ್ ಮಾಡಿದ್ವಿ. ಏನು ಕಡಲೆಕಾಯಿ ಹಿಂಡಿ, ವಂಗೆ ಹಿಂಡಿ, 10-26, 17-17, ಆಮೇಲೆ ವೈಟ್ ಪಟಾಸು, ಕೆಂಪು ಪಟಾಸು, ಹತ್ತಿಂಡಿ, ಕಡಲೆಕಾಯಿ ಹಿಂಡಿ ಎಲ್ಲ ಹೇಳಿದೀವಲ್ಲ, 10 ತರ ಮಿಕ್ಸೈಡ್ ಮಾಡಿ ಟ್ರಾಕ್ಟರ್ ಓಡಾಡಿಸಿ ಪುಡಿ ಮಾಡಿ ಅದನ್ನೆಲ್ಲ ಚೆಂಕೆ ಒಳಗೆ ಮಿಕ್ಸೈಡ್ ಮಾಡಿ ಆಮೇಲೆ ಲೋಡ್ ಮಾಡಿದ್ದೀವಿ. ನಾಳೆ ಲೇಬರ್ ಸಿಕ್ಕೊಂಡು ಪಾಜಿ ಮಾಡಿ ಅದು ಹಾಕಿದ್ರೇನೆ 400 ಗ್ರಾಮ್ 500 ಗ್ರಾಮ್ ಕಾಯಿ ಬರೋದು. ಇಲ್ಲ ಹೋದಂದ್ರೆ ಸೈಜ್ ಬರೋದಿಲ್ಲ. ಕೊನ್ನೂರು ಅಮೌಂಟ್ ಹಾಕೊಡೋದಿಲ್ಲ. ಈಗ ವರ್ಷಕ್ಕೊಂದು ಬೆಳೆ ಅಲ್ಲ ಸರ್ ಇದು? ವರ್ಷಕ್ಕೊಂದೇ ಬೆಳೆ ಗೌಡ್ರೆ. ಈಗ ವರ್ಷಕ್ಕೊಂದು ಬೆಳೆ ಅಂದ್ರೆ ಎಷ್ಟು ಸರಿ ಕೊಡ್ತಾರೆ ಗೊಬ್ಬರ ಇದಕ್ಕೆ? ಸರ್ ಒಂದೇ ಕಿತ ಕೊಡೋದು. ದನಿಂಗ್ ಗೊಬ್ಬರ 1 ಕಿತ ಕೊಡ್ತೀವಿ. ಏನು ಗಿಡ ಕಟಿಂಗ್ ಆಗಿದಾಗ 1 ಕಿತ ಪಾಜಿ ಮಾಡಿ ದನಿಂಗ್ ಗೊಬ್ಬರ ಕೊಡ್ತೀವಿ. ಆಮೇಲೆ ಈ ಕಾಯಿ ಈ ಸೈಜ್ ಕಾಯಿ ಬಂದ್ಮೇಲೆ 10 ತರ ಇವಾಗ ಮಿಕ್ಸರ್ ಮಾಡಿದೀವಲ್ಲ, ಆ ಐಟಮ್ ಪಾಜಿ ಮಾಡಿ ಆ ಐಟಮ್ ಕೊಡ್ತೀವಿ. ತಿರುಗಿ ಆಮೇಲೆ ಈ ಡ್ರಿಪ್ ಬಿಡೋದು ಬೇರೆ ರಾಸಾಯನಿಕ ಐತೆ, ಅದನ್ನ ವಾಟರ್ ಸ್ವಲ್ಪ ಅದನ್ನ ಡ್ರಿಪ್ ಬೇರೆ ಬಿಡಬೇಕು. ಇದಕ್ಕೆ ಇದು 1 ಎಕರೆ ಖರ್ಚು ಮಾಡೋ ಬಂಡವಾಳ ಬೇರೆ ತೋಟಗಳಿಗೆ 5 ಎಕರೆ ಮಾಡ್ಬೇಕು. 1 ಎಕರೆಗೆ ದಾಳಿಂಬ್ರಿಗೆ ಬರೋ ಖರ್ಚು ಬೇರೆ ತೋಟ 5 ಎಕರೆ ಮೇಂಟೈನ್ ಮಾಡ್ಬೇಕು. ಅಷ್ಟು ಖರ್ಚು ಬರ್ತದೆ, ಅಷ್ಟೇ ಇಳುವರಿ ಬರ್ತದೆ, ಅಷ್ಟೇ ಅಧಿಕ ಸಿಗ್ತದೆ ನಮ್ಗೆ. ಇದಂತ ಚಿನ್ನದಂತ ಬದುಕಿದು. ನಾವು ಚಿನ್ನ ಹೆಂಗ ಯಾವ ತರ ಕೊಂಡ್ಕೊಂಡು ಕಾಪಾಡ್ಕೊಂಡು ಮನೆ ಜೋಪಾನ ಮಾಡ್ತೀವೋ ಅದೇ ತರ ನೋಡ್ಕೊಂಬೇಕು ಇಂಟ್ರೆಸ್ಟ್ ಆಗಿ. ಇಲ್ಲಿದ್ರೆ ನೆಗ್ಲೆಕ್ಟ್ ಮಾಡಿದ್ರು ಅಂದ್ರೆ ಅದನ್ನು ನಮ್ಮ ಕೈ ಸಿಗದೆ. ಹಾಕಿದ್ ಬಂಡವಾಳ ಹೊರಟದೆ, ಏನು ಸಿಗ್ತಿದಂಗೆ ಆಗುತ್ತದೆ. ಕೊಂಡೋರೇ ಬರೋದಿಲ್ಲ, ತೋಟ ಖರಾಬ್ ಆಯ್ತು ಅಂತಂದ್ರೆ ಆ ತರ ಇಂಟ್ರೆಸ್ಟ್ ಸರ್. ಇದು 3ನೇ ಬೆಳೆ ಕಟಿಂಗು. ವರ್ಷ ಏಜ್ ಆದಂಗೆಲ್ಲ ಗಿಡ ಬಲ್ಕಾಸ್ಕೊಂತದೆ. ನಮ್ಗೆ ಇದಾಗ ಆಗ್ಲೇ ಕಾಲು ಭಾಗ ಗಿಡ ಹೋಗಿದೆ.
ಹೋಗಿದ್ಯಾ? ಕಾಲು ಭಾಗ ಗಿಡ ಒಟ್ಟಾಗಿದೆ. ಹಾಂ. ಇದು ಒಂದು 5 ವರ್ಷ ಇರೋಕ್ಕೆ ಲಾಸ್ಟ್. 5 ವರ್ಷ ಇರೋಕ್ಕೆ ಲಾಸ್ಟ್ ಸರ್. ನಮ್ಗೆ ಇದಾಗ ಅರ್ಧ ಭಾಗ ಉಳ್ಕೊಳ್ಳಿ. ಅರ್ಧ ಭಾಗ ಉಳ್ಕೊಂಡ್ರೆ 2 ಎಕರೆ ಬಯಲಲ್ಲಿ 1.5 ಎಕರೆ ಉಳ್ಕೊಂಡ್ರೆ ಅದ್ರಿಗೆ ಇಳುವರಿ ಸಾಕು ನಮ್ಗೆ. ಯಾಕಂದ್ರೆ ಗಿಡ ಬಲ್ಕಾಸಂತದೆ. ಗಿಡ ವರ್ಷಕ್ಕೆ ದಪ್ಪ ಬರ್ತದೆ. ದಪ್ಪ ಬಂದಂಗೆಲ್ಲ ಇಳುವರಿ ಜಾಸ್ತಿ ಕೊಡ್ತದೆ. 5 ವರ್ಷ ಲಾಸ್ಟ್ ತೋಟ. 5 ವರ್ಷ ಲಾಸ್ಟ್. 5 ವರ್ಷಕ್ಕೆ ಲಾಸ್ಟ್. 5 ವರ್ಷದ ಮೇಲೆ ಯಾರು ತೆಗಿಯಕ್ಕಾಗೋದಿಲ್ಲ. ಯಾಕಂದ್ರೆ ಇದಕ್ಕಿದ್ದಂಗೆ ತೋಟದಾಗೆ 1 ವರ್ಷಕ್ಕೆ ಹೊರಟವೆ. ಒಂದು ಬೆಳೆ ಬರೋಕೆನೆ ಕೆಲವರು ತೋಟದಲ್ಲಿ ಅರ್ಧ ಭಾಗ ಹೊರಟಾಗಿರುತ್ತೆ. ನಾವು ನೋಡ್ದಂಗೆನೆ ಅರ್ಧ ಭಾಗ ಹೊರಟಾಗದೆ. ಏನು ಭೂಮಿ ಮೇಲೆ ವಾತಾವರಣ ಅದು. ಭೂಮಿ ಮೇಲೆ ಒಂದೊಂದು ಭೂಮಿಗೂ ದಾಳಿಂಬ್ರೆ ಸೆಟ್ ಆಗೋದಿಲ್ಲ. ಒಂದೊಂದ್ ತರ ವಾತಾವರಣ ಭೂಮಿಗ ದಾಳಿಂಬ್ರೆ ಮಾತ್ರ. ಇಲ್ದವಂದ್ರೆ 5 ವರ್ಷದ ಮೇಲ್ಪಟ್ಟು ಬೇಜಾರು ವರ್ಷ ಇದಂಗಿದ್ರೆ ದಾಳಿಂಬ್ರಿಗೆ ರೇಟ್ ಸಿಕ್ಕಿರಲ್ಲ. ಈ ರೈತರು ಈ ತರ ಬದುಕಕ್ಕಾತಿರಲ್ಲ. 5 ವರ್ಷದ ಒಳಗೇನೆ ಅವ್ರು ಏನ್ ಮಾಡ್ಕೊಂಬೇಕು ಕಾಸು ಮಾಡ್ಕೊಂಬೋದು. ಅವ್ರು ಬೆಳೆದಂಗೆಲ್ಲ ಕಾಸಿರ್ತದೆ. ಅವ್ರು ಇಂಟ್ರೆಸ್ಟ್ ಕೊಟ್ಟಂಗೆಲ್ಲ ಕಾಸಿರ್ತದೆ. ಅವರು ಇಂಟ್ರೆಸ್ಟ್ ಕೊಟ್ಟು ಚೆನ್ನಾಗಿ ಬೆಳೆದ್ರೆ ಅವ್ರ ಕೈಗೆ ಚಿನ್ನದಂತ ಬೆಳೆ. ಇದಕ್ಕಿಂತ ಚಿನ್ನದ ಬೆಳೆ ಯಾವ್ದು ತೆಗಿಯಕ್ಕಾಗೋದಿಲ್ಲ. ಬೇರೆ ಬೆಳೆಗೆಲ್ಲ ಸುಮ್ಮನೆ ಸ್ವಲ್ಪ ಆಗ್ತದಷ್ಟೇ. ಇದರಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಮನುಷ್ಯ. ದಾಳಿಂಬ್ರೆ ಇಂಟ್ರೆಸ್ಟ್ ಕೊಟ್ಟ ಅಂದ್ರೆ ದಿವಸ ಬೆಳಗ್ಗೆ ಬಂದು ಚೆಕ್ ಮಾಡ್ದ ಅಂದ್ರೆ ಅವನೇ ದಾಳಿಂಬ್ರೆ ಬೆಳೆಯಕ್ಕಾಗೋದು. ಎಲ್ಲ ಇದ್ಕೊಂಡು ಮಾಡೋ ಅಂತಂದ್ರೆ ಸಾಧ್ಯನೇ ಇಲ್ಲ. ಎದ್ದನು ಎಲ್ಲೇ ಹೋಗೋದ್ ಮುಂಚೆ ಬಂದು ಒಂದು ರೌಂಡ್ ಹೊಡಿಬೇಕು ದಾಳಿಂಬ್ರೆ ಬೆಳೆದಿರೋನು. ಅವಾಗಲೇ ಅವ್ರಿಗೆ ಮಾಹಿತಿ ಸಿಕ್ಕದೋ ಇದೇ ಹೊಡಿಬೇಕು, ಇದೇ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ. ಇಲ್ದವಾದಂತ ದಾಳಿಂಬ್ರೆ ಬೆಳೆಯಕ್ಕಾಗೋದಿಲ್ಲ. ಎಲ್ಲ ಸತ್ಯ ಬೆಳಿತಾವ್ರೆ ಸರ್. ಅಂದ್ರೆ ಬೆಳೆಯೋರೆಲ್ಲರೂ ಅದೇ ತರ ಇಂಟ್ರೆಸ್ಟ್ ಕೊಡ್ತಾವ್ರೆ. ನಾವು ಒಬ್ಬರೇ ಅಂತಲ್ಲ, ಎಲ್ಲಾರು ಇಂಟ್ರೆಸ್ಟ್ ಕೊಡ್ತಾವ್ರೆ. ಬೆಳಿಗ್ಗೆ ಎದ್ದರು ಚೆಕ್ ಮಾಡ್ತಾರೆ ದಾಳಿಂಬ್ರಿನ. 5 ವರ್ಷಕ್ಕೆ ಲಾಸ್ಟ್ ಅದು. 5 ವರ್ಷದ ಮೇಲೆ ಗಿಡ ಕಿತ್ತಾಕಿರ್ತೇನೆ. ತಿರ್ಗಾ ಅದೇ ಭೂಮಿಯಲ್ಲಿ ತಿರ್ಗಿ ನೆಟ್ಟಕ್ಕಾಗಲ್ಲ. ಭೂಮಿಯಲ್ಲಿ ಅದು ಇಷ್ಟು ಭೂಮಿ ಬೇರಲ್ಲಿ ಅಡ್ಕೊಂಡಿರ್ತದೆ. ಅದು ಕೈಲೆಲ್ಲ ಇರ್ತದೆ. ಕೈಲಿ ಅಲ್ಲೇ ಇರುತ್ತೆ. ಎಲ್ಲೂ ಹೋಗೋದಿಲ್ಲ. ಅವಾಗ ಏನ್ ಮಾಡ್ಬೇಕು ಗೌಡ್ರಿ? ಈಗ ಆ ತರ ಇದ್ದಾಗ ಆಮೇಲೆ ಭೇಟಿ ಬೇಕಾದ್ರೆ ಒಂದು 10 ವರ್ಷ ಬಿಡ್ಬೇಕು. ಬೇರೆ ಬೆಳೆ ಚೇಂಜ್ ಮಾಡ್ಬೋದು. ತೆಗಿಬೋದು. ಬೇರೆ ಬೆಳೆ ಚೇಂಜ್ ಮಾಡ್ಬೋದು. ಬೇರೆ ಬೆಳೆ ನೀನೇನ ಬೆಳಿಬೇಕು. ಅದಕ್ಕೆ ಆ ಬೆಳೆಗೆ ಎಫೆಕ್ಟ್ ಆಗಲ್ಲ. ಆ ಬೆಳೆಗೆ ಎಫೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ಇದೇ ವಾತಾವರಣದ ಬೆಲೆ, ಆ ಬೆಳೆನೇ ವಾತಾವರಣ ಬೆಲೆ ಬೇರೆ. ಇದ್ದು ಭಾರಿ ವಾತಾವರಣ, ಭಾರಿ ಇಂಟ್ರೆಸ್ಟ್ ವಾತಾವರಣ ಇದೆ. ಮೋಡ ಬರೋಕ್ಕಿಲ್ಲ, ಒಂದ್ ಸ್ವಲ್ಪ ಮಳೆ ಹಿಡಿಯೋಕ್ಕಿಲ್ಲ. ಬಿಸಿಲು ಬಂತಂದ್ರೆ ನಮ್ಗೆ ಅರ್ಧ ಉಳಿತದೆ ಔಷಧಿದಲ್ಲಿ. ಮೋಡ ಬಂತು ಈ ಮಳೆಗಾಲದಲ್ಲಿ ವಿಪರೀತ ಔಷಧಿ ಹೋಗ್ತದೆ. ಅದೇ ನಾವು ಮಳೆ ಇಲ್ದಿರ ಬಿಸಿಲು ಹೊಡೆದಂದ್ರೆ ಅರ್ಧಕ್ಕರ್ಧ ನಮಗೆ ಉಳಿತದೆ. 3 ಲಕ್ಷಕ್ಕೆ ಔಷಧಿ ಕಟ್ಟೋ ಬದಲು 1.5 ಲಕ್ಷ ಔಷಧಿ ಕಟ್ಬೋದು. ಮಳೆ ಮೋಡ ಇಲ್ದಾಕಿ ಅದೇ ನೋಡಿ ಮಾಡೋ ವಾತಾವರಣ ಅದೇ. ಬೆಳಗ್ಗೆ ಹೊಡೆದಿದ್ದೀವಿ, ತಿರ್ಗಿ ಸಾಯಂಕಾಲದೊಳಗೆ ಒಂದು ಮಳೆ ಬಂತು ಅಂದ್ರೆ ತಿರ್ಗಿ 4 ಟೈಮ್ ಸ್ಪ್ರೇ ಮಾಡಲೇಬೇಕು. ಅಂದ್ರೆ ನಿಮ್ಮ ಪ್ರಕಾರ ಗೌಡ್ರೆ, ಈಗ ಎಲ್ಲಿ ನೀರಾವರಿ ಕಮ್ಮಿ ಇರುತ್ತೋ, ಎಲ್ಲಿ ಡ್ರೈ ಲ್ಯಾಂಡ್ ಇರುತ್ತೋ ಅದಕ್ಕೆ ಇದು ಬೆಳೆ ಏಳ್ ಮಾಡಿಸಿದ್ದು ಅಂತ ಹೇಳ್ತೀರಾ? ಗ್ಯಾರಂಟಿ. ಡ್ರೈ ನೀರು ಎಲ್ಲೂ ಸ್ಟಾಪ್ ಇರಬಾರ್ದು ಭೂಮಿಯಲ್ಲಿ. ನೋಡಿ ನಾವು ಮಾಡಿರೋದು ಹನಿ ಬಿತ್ತಷ್ಟೇ ನೀರು ನಿಲ್ಲಬಾರ್ದು. ಸರಾಗವಾಗಿ ಹೋಗ್ಬಿಡಕ್ ಆಚೆಗೆ. ದಾಳಿಂಬ್ರೆ ಗಿಡದವ್ರು ಎಲ್ಲಾರು ಮಾಡಿರೋದೇ, ಎಲ್ಲರಿಗೂ ಗೊತ್ತಿರೋದೇ. ಯಾಕಂದ್ರೆ ನಾವು ನಡ್ಕೊಂಡು ಓಡಾಡಿದ್ರು ಆ ತರ ಮನೆ ತಗ ಜಾಗ ಇದ್ದಂಗೆ ಇರ್ಬೇಕು. ದಾಳಿಂಬ್ರೆ ಗಿಡದ ಮಾತ್ರ ನೀರು ಒಂದು ಡ್ರಾಪ್ ನಿಲ್ಬಾರ್ದು ಅಂತ. ನಿಲ್ಲೇಬಾರ್ದು. ನಿಲ್ತಿದ್ರೆ ಅವ್ರ ತೋಟ ಬೆಳೆಯಕ್ಕಾಗಲ್ಲ ಸರ್. ಆಗತ್ತೆ ತೆಗಿಯಕ. ಯಾಕಂದ್ರೆ ಬರ್ತದೆ, ಇನ್ನೊಂದು ಕೈಲೆ ಬರ್ತದೆ, ಬೇಜನ್ ಕೈಲೆ ಬರ್ತದೆ, ಇಟ್ಟು ಬರ್ತದೆ. ಸ್ಟಾಕ್ ನೀರ್ ದಿಬ್ಬದ ಮೇಲೆ ಅಷ್ಟೇ ನೀರ್ ಜಾರು ಬಿಡಕು. ದಿಬ್ಬದ ಮೇಲೆ ನೀರ್ ನಿಲ್ಬಾರ್ದು. ಬಂದಿದ್ ನೀರು ಮಧ್ಯೆ ಬೀದಿಯಲ್ಲಿ ಹೋಗ್ಬಿಡ್ಬೇಕು ಅಂತ ಹೋಗ್ಬಿಡಕ್ಕೆ. ಸ್ಟಾಪ್ ನಿಲ್ಲೇಬಾರ್ದು. ಆ ತರ ಮಾಡಿದ್ರೇನೆ ದಾಳಿಂಬ್ರೆ ಬೇಕಾಗುತ್ತೆ. ಎಲ್ಲಿಂದಲ್ಲೇ ನೀರ್ ಸ್ಟಾಕ್ ಇತ್ತು ಅಂದ್ರೆ ಅದು ನೀರ್ ಕುಡ್ಕೊಂಡು ಮಳೆ ವಾತಾವರಣಕ್ಕೆ ಬೇಜಾನ್ ಗಿಡ ಬರ್ತದೆ, ರೋಗ ಜಾಸ್ತಿ ಆಗ್ತದೆ. ಗೌಡ, ಈಗ ರೋಗ ಬಂದಿಗೆಲ್ಲ ಗಿಡಗಳು ಹೋಯ್ತಾವಲ್ಲ, ನಿಮ್ಗೆ ಸಬ್ಸಿಡಿ ಏನು ಸಿಗಲ್ಲ ಗೌರ್ಮೆಂಟ್ ಕಡೆಯಿಂದ? ಸರ್ ಎಲ್ಲ ನಾವು ಅರ್ಜಿ ಕೊಟ್ಟಿರೋದಾಗದೆ. ಅವ್ರು ಬಂದು ಪರಿಸ್ಥಿತಿ ಮಾಡ್ಕೊಂಡು ಹೋಗವ್ರೆ, ಫೋಟೋ ಹೊಡ್ಕೊಂಡು ಹೋಗವ್ರೆ. 3 ವರ್ಷದಿಂದ ನಮ್ಗೆ ಏನು ಪರಿಹಾರ ಇಲ್ಲ. ಗೌರ್ಮೆಂಟ್ ಇಂದ ಯಾವ ಸಬ್ಸಿಡಿ ಏನಿಲ್ಲ? ಸಿಕ್ಕಲ್ಲ ಸರ್. ಅದೇ ಏನ್ ಸಿಗ್ತದೆ, ಸುತ್ತ ನಟ್ಟು ಬಿಡಕ್ ಬೇಕಾರೆ ಅದೊಂದು ಸಬ್ಸಿಡಿ ಸಿಗ್ತದೆ ಅಷ್ಟೇ. ಅದು ಹೋದ್ರೆ ಅದಕ್ಕೂ ಬೇಜಾನ್ಕಿತ ತಿರುಗ್ಬೇಕು ನಾವು. 1 ಕಿತ 2 ಕಿತ ಹೋದ್ರೆ ಆಗೋದಿಲ್ಲ. ಆ ತರ ರೈತರದ್ದು ಕಷ್ಟ ಸರ್. ನೀವು ಮಾರ್ಕೆಟಿಂಗ್ ಎಲ್ಲ ಆಲ್ಮೋಸ್ಟ್ ಔಟ್ ಸೈಡ್ ಆಫ್ ಕರ್ನಾಟಕನೇ ಮಾಡ್ತಾ ಇದ್ದೀರಾ ಸರ್? ನಮ್ದು ಬೆಳೆಯೋದು ಅಷ್ಟೇನೆ. ಆಮೇಲೆ ಬರ್ತಾರೆ ಹೊರದೇಶದವರು, ತೋಟ ನೋಡ್ತಾರೆ. ಸೇಫ್ಟಿ ಆಗಿತ್ತು ಅಂದ್ರೆ, ಒಳ್ಳೆ ಚೆನ್ನಾಗಿ ಕ್ವಾಲಿಟಿ ಇತ್ತು ಅಂದ್ರೆ ರೇಟ್ ಕೆಜಿ ಫಿಕ್ಸ್ ಮಾಡ್ಕೊಂತಾರೆ. ಕಿತ್ತು ನಾವು ಅಲ್ಲಿಗೆ ಆಚೆ ಸಾಗಿಸ್ಕೊಡೋದು. ಅವರು ಎ ಗ್ರೇಡ್ ಬಿ ಗ್ರೇಡ್ ಮಾಡ್ಕೊಂಡು ಅವ್ರು ಬೇರೆ ಬಾಕ್ಸ್ ಮಾಡ್ಕೊಂತಾರೆ. ಕಿತ್ತು ಆಚೆ ಸಪ್ಲೈ ಮಾಡ್ಕೊಡೋದು ಅಷ್ಟೇ ನಮ್ದು.
ಓಕೆ. ಅಂದ್ರೆ ಕ್ವಾಲಿಟಿ ಇದ್ದಂಗೆಲ್ಲ ಬಜಾರ್ ಕೊಡ್ತಾರೆ ಅವರು. ಏನಿದೆ ಸರ್ ಕೆಜಿ ಪ್ರಕಾರ ಇವಾಗ? ಕೆಜಿ ಹೋದನೇ ವರ್ಷದಲ್ಲಿ 180ರಿಂದ 200 ರೂಪಾಯಿ ಹೋಯ್ತು. ಕೆಜಿ 180ರಿಂದ 200 ರೂಪಾಯಿ ಹೋಯ್ತು ಅಂದ್ರೆ ರೈತ ನೆಮ್ಮದಿ ಬದುಕಂತಾನೆ. 150 ಒಳಗೆ ಬಂತು ಅಂದ್ರೆ ಸರ್ ಅವ್ನ ಹಗಲು ರಾತ್ರಿ ನಾವು ನಿದ್ದೆ ಮಾಡೋಕ್ಕಾಗಲ್ಲ, ಆ ಥರ ಟೆನ್ಷನ್ ಆಗೋದು. ಏನು ಈ ಸಾಲ ಮಾಡಿ ಹಾಕಿರ್ತೀವಿ, ಎಲ್ಲ ಕೈಲಿಂದ ಬಂಡವಾಳ ಬಿದ್ದಿರ್ತದೆ, ತಿರ್ಗಿ ಅದನ್ನ ಪುನಃ ಕೊಡ್ಬೇಕಲ್ಲ ವಾಪಸ್. ಇವಾಗ ಔಷಧಿಗೆ ಅಂಗಡಿಗೆ ಆಗಲಿ, ಒಂದು ಲಾಗುಡಿಗೆ ಆಗಲಿ, ಒಂದು ಕೊಡುಗೆ ಗೊಬ್ಬರಿಗೆ ಆಗಲಿ, ಪ್ರತಿಯೊಂದು ಹಿಂದಿರುಗಿಸ್ಬೇಕಲ್ಲ ವಾಪಸ್. ಈಗ ಬೆಳೆದು ಬಜಾರ್ ಕಮ್ಮಿ ಬಿತ್ತು ಅಂದ್ರೆ ರೈತ ಬೇಜಾನ್ ಅಧ್ವಾನ ಆಗವ್ರೆ. ಇದರಲ್ಲಿ ಯಾರು ಇಂಟ್ರೆಸ್ಟ್ ಕೊಟ್ಕೊಂಡು ಬೆಳಿತಾರೋ ಅವ್ರಿಗೆ ಕಾಸು ಬೆಳೆ ಅಂತ ಸರ್, ಗ್ಯಾರಂಟಿ ಕಾಸು. ಇದ್ರಂತ ಕಷ್ಟ ಯಾವುದೂ ಇಲ್ಲ, ಇದ್ರಂತ ಲಾಭ ಯಾವ ತೋಟದಲ್ಲಿ ಸಿಕ್ಕಲ್ಲ, ಯಾವ ತೋಟದಲ್ಲಿ ಸಿಕ್ಕಲ್ಲ. ಅದಕ್ಕೆ ಈ ಪ್ರಪಂಚ ಎಲ್ಲ ಆಗಿರೋದು ದಾಳಿಂಬ್ರಿನೇ. ಈಗ ಎಲ್ಲಿ ಹೋದ್ರು 5 ವರ್ಷಕ್ಕೆ ಲಾಸ್ಟ್ ಆಗ್ತಾರೆ ಅವರು. 5 ವರ್ಷಕ್ಕೆ ಬೆಳೆ ಲಾಸ್ಟ್. ತಿರ್ಗಿ ಆಮೇಲೆ 10 ವರ್ಷ ಬಿಡ್ಬೇಕು ಅವರು. 10 ವರ್ಷ ಬಿಟ್ಟು ನಾಟಿ ಮಾಡಿದ್ರೆ ಸಕ್ಸಸ್ ಆಗ್ತದನ್ನ ಯಾರು ಪರೀಕ್ಷೆ ಮಾಡಿಲ್ಲ. ಹೊಸ ಜಾಗಗಳು ಹುಡ್ತಾರೆ, ಎಲ್ಲಿಂದ ಎಲ್ಲಿಗೂ ಬೇಕಾದ್ರೆ ಲೀಸಿಗೆ ಹಾಕ್ಸಂತಾರೆ, ಹೊಸ ಜಾಗ ಹುಡ್ತಾರೆ, ಹೊಸ ಜಾಗ ಮಾಡ್ಕೊಂಡು ಹೋಗ್ತಾರೆ. ಈಗ ನಾವು ಹೊಸ ಜಾಗ 4 ಎಕರೆ ಮಾಡಿದ್ದೀವಿ. ಲೀಸ್ಗೆ ಎಕರೆಗೆ 50,000 ಕೊಟ್ಟು ನಾವು ಆಗಲೇ 8 ತಿಂಗಳಾಯ್ತು. ಗಿಡ ಬಂದದೆ ಅಂದ್ರೆ ಒಳ್ಳೆ ಜಾಗ ಸಿಕ್ಕದೆ, ಒಂದು ಗಿಡನೂ ಹೋಗಿಲ್ಲ. ನಮ್ಮ ಈ ಭೂಮಿಯಲ್ಲಿ ಆಗ್ಲೇನೆ ನಾವು 1 ವರ್ಷಕ್ಕೇನೆ ಒಂದು 15 ಗಿಡ ಒಟ್ಟಾಗಿದೆ ಈ ಭೂಮಿಯಲ್ಲಿ. ಅಥವಾ ಇವತ್ತು ತಗೊಂಡಿರೋ ಕಡೆ ಭೂಮಿ ಚೆನ್ನಾಗಿದೆ, ಇಲ್ಲ ಏನಿಲ್ಲ, ಒಂದು ಗಿಡನೂ ಹೋಗಿಲ್ಲ, ಸೇಫ್ಟಾಗಿ ಬೆಳೀತದೆ, ಚೆನ್ನಾಗಿ ಬೆಳೀತಾ ಇದೆ. ಅದಕ್ಕೂ ತಕ್ಕನಾಗಿ ನಾವು ಏನು ಕೊಡ್ಬೇಕು ಅದು ಎಲ್ಲ ಕೊಡ್ತಾ ಇದ್ದೀವಿ. ಅದಕ್ಕೂ ಕೊಟ್ರೇನೆ ಸರ್ ಕಡ್ಡಿ ಬರಿಯೋದು, ಗಿಡ ಬೆಳವಣಿಗೆ ಬರೋದು. ನಾವು ಮಗು ಯಾಕೆ ಸಾಕ್ತೀವೋ ಮನೆ ಒಳಗೆ, ಅದೇ ತರನೇ ಇದನ್ನು ಸಾಕಾಣಿಕೆ ಮಾಡಬೇಕು. ಇದಕ್ಕೆ ಮೋಸ ಮಾಡಿದ್ವಿ ಅಂದ್ರೆ ನಮಗೂ ಮೋಸನೇ ಆಗುತ್ತೆ. ಹೌದು ಸರ್. ಎಂತಕ್ಕಿಂತ ರೋಡ್ಗೆ ಹಾಕೊಂಡಿತ್ರ ಒಣಸ್ಕೊಂತಿರಲ್ಲ ಇತ್ರ ಗೊಬ್ಬರನ? ರೋಡ್ಗೆ ಹಾಕೋದು, ಹಿಂಡಿ ಎಲ್ಲ ಪುಡಿ ಆಗ್ಬೇಕಲ್ಲ, ಹಿಂಡಿ ಪುಡಿ ಆಗೋಸ್ಕರ ಕಡಲೆಕಾಯಿ ಹಿಂಡಿ, ಬೇವಿನ ಹಿಂಡಿ ಅದೆಲ್ಲ ಮಿಕ್ಸೆಡ್ ಆಗ್ಬೇಕಲ್ಲ, ಅದ್ರ ಜೊತೆ ಟ್ರಾಕ್ಟರ್ ಹಾಕ್ಬಿಟ್ಟು ಟ್ರಾಕ್ಟರ್ ಓಡಾಡಿಸಿದ್ರೆ ಎಲ್ಲ ಪುಡಿ ಆಗ್ತದೆ. ಸುಮಾರು ಎಷ್ಟು ಸಂಖ್ಯೆ ಹಾಕ್ತೀರಾ ಸರ್ ಇದು? ಇಲ್ಲ, ಇದೊಂದೇ ಟ್ರಿಪ್ ಹಾಕೋದು. ಒಂದೇ ದಿನ ಒಂದ್ ದಿನಕ್ಕೆ ಹಾಕ್ಬಿಟ್ಟು ಮುಚ್ಚಿಬಿಡೋದು. ಆಳುಗಳು ಲೇಬರ್ ಸಿಕ್ಕೊಂಡು ಬಾಜಿ ಮಾಡಿ ಹಾಕೋದು, ಹಂಗೆ ಪ್ಯಾಕ್ ಮಾಡೋದು, ಮುಚ್ಚಿಬಿಡೋದು. ಈ ತಗೊಂಡೋಗಿ ಎಷ್ಟು ಅದಕ್ಕೆ ಗಿಡಗಳಿಗೆ ಹಾಕ್ತೀರಾ? ತಗೊಂಡೋಗಿ ಗಿಡಕ್ಕೆ 5 kg ಬೀಳ್ತದೆ. ಒಂದು ಗಿಡಕ್ಕೆ 5 kg ಬೀಳ್ತದೆ.